ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ವಿಲಾ ವಿಲಾ ಅಂತ ಒದ್ದಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ಆಗಿದ್ದಾರೆ ದರ್ಶನ್. ಸಾಕಷ್ಟು ಪರದಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ತನಗೆ ಏನೇನು ಬೇಕು ಎಲ್ಲ ವಸ್ತುಗಳನ್ನು ಕೂಡ ಕ್ಷಣ ಮಾತ್ರದಲ್ಲೇ ಪಡೆದುಕೊಳ್ತಾ ಇದ್ದಂತಹ ದರ್ಶನ್ ಜಸ್ಟ್ ಒಂದು ಹಾಸಿಗೆ ದಿಂಬಿಗೋಸ್ಕರ ಮತ್ತೊಂದು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಹಾಸಿಗೆ ದಿಂಬಿಲ್ಲ ಅಂತ ವಿಲಾ ವಿಲಾ ಅಂತ ಜೈಲಿನಲ್ಲಿ ಒದ್ದಾಡ್ತಾ ಇದ್ದಾರೆ. ಹಾಸಿಗೆ ದಿಂಬಿಗೋಸ್ಕರ ಮತ್ತೊಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ದರ್ಶನ್ಗೆ ಜೈಲಿನ ಅಧಿಕಾರಿಗಳು ಸೌಲಭ್ಯವನ್ನು ಕೊಡ್ತಾ ಇಲ್ವಂತೆ. ಜೈಲಿಗೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಖುದ್ದು ಪರಿಶೀಲನೆ ನಡೆಸುವಂತೆ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕಿದ್ದಾರೆ. ಎಷ್ಟು ವಿಲಾ ವಿಲಾ ಅಂತ ಒದ್ದಾಡ್ತಾ ಇದ್ದಾರೆ ಅಂದ್ರೆ ಒಂದು ಹಾಸಿಗೆ ದಿಂಬು ಸಿಗ್ತಾ ಇಲ್ಲ, ನೆಮ್ಮದಿಯಾಗಿ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಐಷಾರಾಮಿ ಜೀವನವನ್ನು ಹೆಂಗೆ ನಡೆಸ್ತವ್ರು ದರ್ಶನ್. ಇಂಥ ಕಾರ್ ಬೇಕು ಅಂದರೆ ಒಂದು ತಿಂಗಳಿನಲ್ಲೇ ಆ ಕಾರ್ ಬಂದು ನಿಂತ್ಕೊಳ್ತಾ ಇದ್ರು. ಇಂಥ ಕಡೆ ಮನೆ ಮಾಡಬೇಕು, ಮನೆ ಮಾಡ್ಕೊಳ್ತಾ ಇದ್ರು, ಅಪಾರ್ಟ್ಮೆಂಟು. ಹೀಗೆ ಐಷಾರಾಮಿ ಫಾರಿನ್ ಟ್ರಿಪ್ಗಳು ಹೋಗುವಂಥದ್ದು, ಅವ್ರು ಹಾಕೊಳ್ಳುವಂತಹ ಬಟ್ಟೆಗಳಿರ್ಬೋದು, ಶೂಗಳಿರ್ಬೋದು, ಅವ್ರ ಲೈಫ್ ಸ್ಟೈಲ್ ಹೆಂಗಿತ್ತು ಎಲ್ಲ ನೋಡಿದವ್ರೆ. ಆದರೆ ಈಗ ಅವರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ. ರೇಣುಕಾಸ್ವಾಮಿಯ ಕೊಲೆ ಆರೋಪಿ ಆಗಿರುವಂತಹ ಕಿಲ್ಲಿಂಗ್ ಸ್ಟಾರ್ ಈಗ ಜೈಲಿನಲ್ಲಿ ವಿಲಾ ವಿಲಾ ಅಂತ ಒದ್ದಾಡ್ತಾ ಇದ್ದಾರೆ, ಪರದಾಟ ಅನುಭವಿಸ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ಹಾಸಿಗೆ ದಿಂಬಿಗೋಸ್ಕರ. ಹಾಸಿಗೆ ದಿಂಬಿಗೆ ಮತ್ತೊಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಕೊಡ್ತಾ ಇಲ್ಲ ನನಗೆ, ಕೊಡಿಸಿ, ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ, ಮೈಕೈ ನೋವ್ತಾ ಇದೆ. ದರ್ಶನ್ಗೆ ಜೈಲಿನ ಅಧಿಕಾರಿಗಳು ಸೌಲಭ್ಯವನ್ನು ಕೊಡ್ತಾ ಇಲ್ವಂತೆ. ಜೈಲಿಗೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ. ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ, ಸಂಬಂಧವಾಗಿ ಏನಿದೆ ಮಾಹಿತಿ? ಕುಸುಮ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಪ್ರತಿದಿನ ಕೂಡ ನರಕ ಯಾತನೆ ಆಗಿರುವಂಥದ್ದು. ಯಾಕಂತ ಹೇಳಿದರೆ ಐಷಾರಾಮಿ ಜೀವನವನ್ನು ನಡೆಸಿದಂತಹ ನಟ ದರ್ಶನ್ಗೆ ಈಗ ಜೈಲಿನ ಒಳಗಡೆ ಇರಬೇಕಾದಂಥ ಅನಿವಾರ್ಯ ಇದೆ. ಜೊತೆಗೆ ಈಗ ಅವರಿಗೆ ಜೈಲಲ್ಲಿ ಕೊಟ್ಟಿರುವಂತಹ ಒಂದು ಹಾಸಿಗೆ ದಿಂಬು ಅದನ್ನು ಹೊರತುಪಡಿಸಿದರೆ ಯಾವುದೂ ಕೂಡ ಸೌಲಭ್ಯಗಳು ಸಿಗ್ತಾಯಿಲ್ಲ. ಇದನ್ನು ಹೆಚ್ಚುವರಿಯಾಗಿ ನೀಡಬೇಕಂತ ಹೇಳಿ ಅವರ ಪರ ವಕೀಲರು ಕೂಡ ಜೈಲಿಗೆ ಮನವಿಯನ್ನು ಮಾಡಿಕೊಂಡು ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡು ಅರ್ಜಿಯನ್ನು ಹಾಕಿದ್ರು. ಆದರೆ ಈಗ ಏನು ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದನ್ನೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿ ಜೈಲಾಧಿಕಾರಿಗಳು ಕೂಡ ಹೇಳಿದರು. ಆದರೆ ದರ್ಶನ್ ಪರ ವಕೀಲರು ಅದು ಯಾವುದನ್ನು ಕೂಡ ಇದುವರೆಗೂ ಕೊಟ್ಟಿಲ್ಲ. ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ಯಾವುದೇ ಒಂದು ಆರೋಪಿನ 14 ದಿನಗಳ ನಂತರ ಒಂದು ಬೇರೆಗೆ ಶಿಫ್ಟ್ ಮಾಡಬೇಕು, ಆದರೆ ದರ್ಶನ್ಗೆ ಮಾತ್ರ ಯಾಕೆ ಈ ಶಿಕ್ಷೆ ಅಂತ ಹೇಳಿ ಅವರು ಪ್ರಶ್ನೆಯನ್ನು ಮಾಡಿದರು. ಅಲ್ಲದೆ ಈಗ ಏನು ನಾವು ಕೊಟ್ಟಿದ್ದೀವಿ ಅಂತ ಏನು ಹೇಳ್ತಾ ಇದ್ದಾರೆ ಅದು ಯಾವುದನ್ನು ಕೂಡ ಪ್ರೊವೈಡ್ ಮಾಡಿಲ್ಲ. ಹಾಗಾಗಿ ಖುದ್ದು ನ್ಯಾಯಾಧೀಶರೇ ಬಂದು ಅಲ್ಲಿ ಪರಿಶೀಲನೆ ಮಾಡಬೇಕು, ಆಗ ಸತ್ಯಾಂಶ ಹೊರಗಡೆ ಬರುತ್ತೆ. ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲ ಅನ್ನೋಂಥದ್ದು ಕೂಡ ತಿಳಿಯುತ್ತೆ. ಹಾಗಾಗಿ ನೀವು ಒಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಆ ಅರ್ಜಿಯ ಒಂದು ಪರಿಗಣನೆಗೆ ತೆಗೆದುಕೊಂಡು ನ್ಯಾಯಾಧೀಶರು ಭೇಟಿಯನ್ನು ಕೊಡ್ತಾರಾ ಅಥವಾ ಜೈಲಧಿಕಾರಿಗಳು ಏನು ಒಂದು ಪ್ರೊವೈಡ್ ಮಾಡಿದ್ದೀವಿ ಅಂತ ಹೇಳಿ ಒಂದು ಸಾಕ್ಷಿಗಳನ್ನು ಒದಗಿಸಿದ್ದಾರೆ ಒಂದು ಮುಚ್ಚಿದ ಲಕೋಟಿಯಲ್ಲಿ, ಅದನ್ನೇ ಅಂತಿಮ ಮಾಡ್ತಾರ ಅನ್ನೋಂಥದ್ದನ್ನು ನೋಡಬೇಕಾಗುತ್ತೆ. ಯಾಕಂದರೆ ನೀವು ಹೇಳಿದಂಗೆ ದರ್ಶನ್ ಅವರು ಎಲ್ಲ ರೀತಿಯಾದಂಥ ಜೀವನದ ಐಷಾರಾಮಿಯನ್ನು ಬದುಕನ್ನು ಕಂಡವಂಥವರು. ಕೇವಲ ಒಂದು ಬೆಡ್ಶೀಟ್, ಒಂದು ದಿಂಬಿಗೋಸ್ಕರ, ಅದು ವಕೀಲರ ಮೂಲಕವಾಗಿ ಒಂದು ಮನವಿಯನ್ನು ಸಲ್ಲಿಸಿ ಈ ರೀತಿಯಾದಂಥ ಪರಿಸ್ಥಿತಿಗೆ ಬಂದು ನಿಲ್ದಿದ್ದಾರೆ ಅಂತ ಹೇಳಿದ್ರೆ ಒಂದು ಕೊಲೆ ಕೇಸ್ನಲ್ಲಿ ಒಬ್ಬ ಆರೋಪಿಗೆ ನ್ಯಾಯಾಲಯವು ಕೊಟ್ಟಿರುವಂಥ ಶಿಕ್ಷೆಯೇ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಅದನ್ನೇ ನ್ಯಾಯಾಲಯ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂದರೆ ನ್ಯಾಯಾಧೀಶರು ಹೋಗಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾರಾ ಅಥವಾ ಮತ್ತೊಮ್ಮೆ ಏನಾದರೂ ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಒದಗಿಸಿ ಅಂತ ಹೇಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತಹದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.